ಡಿಸಪಾಯಿಂಟಿಂಗ್ ಆಗ್ತಾರೆ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು. ಕಾರಣ ಏನ್ ಗೊತ್ತಾ, ಒಬ್ಬ ಆರ್ ಸಿ ಬಿ ಪ್ಲೇಯರ್ ಇಲ್ಲ ಈ ಟೀಮ್ ಅಲ್ಲಿ. ಅಂದ್ರೆ 2 ಟೈಮ್ಸ್ ಚಾಂಪಿಯನ್ಸ್ ಆಗಿರೋ ಆರ್ ಸಿ ಬಿ ತಂಡದಲ್ಲಿ ಈಗ T20 ಕ್ರಿಕೆಟ್ ಅಂತ ಬಂದಾಗ IPL ಒನ್ ಆಫ್ ದ ಮೇನ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಥವಾ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಅಂತ ಹೇಳಿದ್ರೆ, ಆರ್ ಸಿ ಬಿ ಪರವಾಗಿ ರಜತ್ ಪಟಿದಾರ್ ಆಡದಂತ ಇನ್ನಿಂಗ್ಸ್ಗಳು ಈ ಸೀಸನ್ ಮ್ಯಾಚ್ ವಿನ್ನಿಂಗ್ ನಾಕ್ಗಳನ್ನ ಆಡಿದ್ದಾರೆ. ಆಮೇಲೆ 2-year ವಿನ್ನಿಂಗ್ ಕ್ಯಾಪ್ಟನ್. ಇವ್ರ ಕಡೆ ಯಾಕೆ ನೀವು ನೋಡ್ತಾನೆ ಇಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಸುಮಾರು ಜನ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡಿರೋದು, ಸರ್ ಭುವನೇಶ್ವರ್ ಕುಮಾರ್ ಎಂತ ಪರ್ಫಾರ್ಮೆನ್ಸ್ ಸರ್, ಅವ್ರಿಗೆ ಯಾಕೆ ಸರ್ ಅವಕಾಶ ಕೊಟ್ಟಿಲ್ಲ? ಕುನಾಲ್ ಪಾಂಡ್ಯ ಆಲ್ರೌಂಡರ್ ಅಲ್ವಾ ಸರ್, ಅವ್ರು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ತಾ ಇರೋದು. ನೋಡಿ, ಈಗ ಲಾಂಗ್ ಟರ್ಮ್ ವಿಷನ್ 2028ಗೆ ಇವರಿಬ್ರು ರೆಡಿ ಇರ್ತಾರೆ. ಅಂದ್ರೆ ಭುವಿ ಅಂಡ್ ಕೃಣಾಲ್ ಅನ್ನೋದು ಸ್ವಲ್ಪ ಡೌಟ್ ಇದೆ ನಂಗೆ. ಅಂದ್ರೆ ಯಾಕಂದ್ರೆ ಅವ್ರು ಆಲ್ಮೋಸ್ಟ್ ತಮ್ಮ ಫ್ಯಾಗ್ ಎಂಡ್ ಆಫ್ ಕೆರಿಯರ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಇನ್ನೊಂದು ವರ್ಷ ಇರ್ಬೋದು ಅವ್ರದ್ದು ಶೆಲ್ಫ್ ಲೈಫ್ ಅಂತಾರಾಷ್ಟ್ರೀಯ ಲೆವೆಲ್ ಅಲ್ಲಿ ಅಂತ ಯೋಚನೆ ಮಾಡಿದ್ರೆ. ಆರ್ ಸಿ ಬಿಗೆ ಇನ್ನ 2-3 years ಈಸಿಯಾಗಿ ಸರ್ವ್ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ. ಓಕೆ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ರ, ಕೃಣಾಲ್ನ ಸೆಲೆಕ್ಟ್ ಮಾಡಿಲ್ಲ, ಭುವಿನ ಸೆಲೆಕ್ಟ್ ಮಾಡಿಲ್ಲ, ಬೋತ್ ಫೈನ್. ಬಟ್ ರಜತ್ ಪಟಿದಾರ್ ಏನ್ ತಪ್ಪು ಮಾಡಿದ್ದಾರೆ ಸರ್? ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕಲ್ವಾ ಸರ್? ಅವ್ರನ್ನ ಬಿಟ್ಬಿಟ್ಟಿದ್ದಾರೆ. ಆರ್ ಸಿ ಬಿ ಅಭಿಮಾನಿಗೆ ಇದು ಮೋಸ ಮಾಡ್ದಂಗೆ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ನೋಡಿ, ಈ ಟೀಮಲ್ಲಿ ಬ್ಯಾಟರ್ ಅಂತ ತಗೊಂಡಾಗ ಅವಕಾಶ ಇಲ್ಲ ಅಂತ ಹೇಳಿ ಅವ್ರನ್ನ ಟೀಮಲ್ಲಿ ಕೂಡ ಇಟ್ಕೊಂಡಿಲ್ಲ. ಬಟ್ ಆಬ್ವಿಯಸ್ಲಿ ಶಾರ್ಟ್ ಲಿಸ್ಟ್ ಅಂತೂ ಮಾಡ್ಕೊಂಡಿರ್ತಾರೆ. ಗೋಯಿಂಗ್ ಫಾರ್ವರ್ಡ್ ನೆಕ್ಸ್ಟ್ ಏನಾರು ಅವಕಾಶ ಕೊಡಬೇಕು ಅಂದ್ರೆ ರಜತ್ ಪಟಿದಾರ್ ಕಡೆ ನೋಡೋ ಸಾಧ್ಯತೆಗಳಿರುತ್ತೆ. ಆಮೇಲೆ ಆ ವರ್ಲ್ಡ್ ಕಪ್ ಸ್ಕ್ವಾಡ್ ಇಂದ ನೀವು ಅಬ್ಸರ್ವ್ ಮಾಡಿದ್ರೆ ರಿಂಕು ಸಿಂಗ್ ಇಲ್ಲ ರೀ ಇಲ್ಲೇ. ರಿಂಕು ಸಿಂಗ್ ಮೊನ್ನೆ KKR ಆಡ್ತಾ ಡೀಸೆಂಟ್ ಗೆ ಪರ್ಫಾರ್ಮ್ ಮಾಡಿದ್ದಾರೆ. 1 ಮ್ಯಾಚ್ ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸ್ಕೊಟ್ಟಿದ್ದಾರೆ. ರಿಂಕು ಸಿಂಗ್ ಮಣೆ ಹಾಕಿಲ್ಲ.